ಹಲೋ ಫ್ರೆಂಡ್ಸ್, ಹೊಂಬಾಳೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ತೆಳುವಾದಂಥ ರುಚಿಯಾಗಿರುವಂತಹ ಕಾಯಿ ಹೋಳಿಗೆ ಮಾಡೋದನ್ನು ನೋಡ್ಕೊಂಡು ಬರೋಣ. ಕಾಯಿ ಹೋಳಿಗೆ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಾಯಿ ತುರಿ, ಬೆಲ್ಲ, ಮೈದಾ ಹಿಟ್ಟು, ಚಿರೋಟಿ ರವೆ, ಏಲಕ್ಕಿ ಪುಡಿ, ಚಿಟಿಕೆ ಉಪ್ಪು, ಎಣ್ಣೆ, ಗಸಗಸೆ ಮತ್ತು ಕೇಸರಿ ಪುಡಿ. ಕಣಕ ಮಾಡೋದನ್ನು ಇವಾಗ ನೋಡೋಣ. ಒಂದು ಬೌಲ್ನಲ್ಲಿ ಚಿರೋಟಿ ರವೆ 1/4 kg ತಗೊಳ್ಳಿ. ಮತ್ತು ಅದಕ್ಕೆ ಮೈದಾ ಹಿಟ್ಟು ಅರ್ಧ kgಯನ್ನು ತಗೊಳ್ಳಿ. ಮೈದಾ ಹಿಟ್ಟು. ಈಗ ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಬೆರೆಸಿ ಮತ್ತು ಕೇಸರಿ ಪುಡಿನ ಹಾಕ್ಕೊಳ್ಳಿ ಬಣ್ಣ ಬರೋದಕ್ಕೆ. ಈಗ ಇದನ್ನು ಒಣ ಮಿಶ್ರಣನ ಸ್ವಲ್ಪ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಳಿ. ಈ ಕಣಕ ಯಾವ ರೀತಿ ಇರಬೇಕು ಅಂತ ಅಂದರೆ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಡಿ, ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡಾದಮೇಲೆ 4ರಿಂದ 5 ಚಮಚದಷ್ಟು ಎಣ್ಣೆನ ತಗೊಂಡು ಚೆನ್ನಾಗಿ ಮೆದುವಾಗಿ ಅದನ್ನು ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟೇ ಚೆನ್ನಾಗಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಈಗ ಕಣಕ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 1-2 ಗಂಟೆಗಳ ಕಾಲ ಅದನ್ನು ಎತ್ತಿಡಿ. ಈಗ ಹೂರಣ ಮಾಡ್ಕೊಳ್ಳೋದನ್ನು ನೋಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ತುರಿನ ತಗೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ನುಣ್ಣಗೆಲ್ಲ ರುಬ್ಬಾರ್ದು, ತರಿಯಾಗಿ ರುಬ್ಕೋಬೇಕು. ಮಿಶ್ರಣ ಹೇಗಿರಬೇಕಂದ್ರೆ ಈ ರೀತಿ ಪುಡಿಯಾಗಿರುವಂತೆ ಇರಬೇಕು. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ತಗೊಳ್ಳಿ. ಈಗ 1 ಬೌಲ್ ತೆಂಗಿನಕಾಯಿ ಮಿಶ್ರಣಕ್ಕೆ ಅರ್ಧ ಬೌಲಷ್ಟು ಬೆಲ್ಲ ಆದರೆ ಸಾಕು. ಬೆಲ್ಲನ ತುಂಬ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಕುದಿಸಿ ಚೆನ್ನಾಗಿ. 1 ಎಳೆ ಪಾಕ ಬರೋ ಥರ ಸ್ವಲ್ಪ ಕುದಿಸಿದ್ರೆ ಸಾಕು. ಈಗ ಕಾಣಿಸ್ತಾ ಇದೆಯಲ್ಲ, ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಈಗ ರುಬ್ಕೊಂಡಿರೋ ಕಾಯಿ ಒಳಗಡೆ ಈ ಬೆಲ್ಲದ ಪಾಕನ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಸಿಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಒಮ್ಮೆ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ. ಈಗ ಇದಕ್ಕೆ ಸ್ವಲ್ಪ ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 4 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿ ಸಮೇತ ಮಿಕ್ಸ್ ಮಾಡಿ. ಈಗ ಕಣಕ ರೆಡಿ ಆಯಿತು. ಇದನ್ನು ಒಂದು ನಿಂಬೆಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಉಂಡೆಗಳೆಲ್ಲ ರೆಡಿಯಾಗಿದೆ. ಈಗ ಕಣಕನ ಮತ್ತೊಮ್ಮೆ ಒಂದು ಸಲ ಹೀಗೆ ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ಕೈಯಲ್ಲಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ತಗೋಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಉಂಡೆಯಾಗಿ ಮಾಡಿಕೊಂಡು ತಗೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ತಟ್ಟಿಬಿಟ್ಟು ಇದ್ರ ಒಳಗಡೆ ಕಣಕನ ಇಟ್ಕೊಂಡು ಈಗ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡಿದ ನಂತರ ಒಮ್ಮೆ ಚೆನ್ನಾಗಿ ಅದನ್ನು ರೌಂಡಾಗಿ
ಕೈಯಲ್ಲಿ ನಾದ್ಕೋಬೇಕು. ನೆಕ್ಸ್ಟು ಒಬ್ಬಟ್ಟನ್ನು ಹೀಗೆ ತಟ್ತಾ ಹೋಗಬೇಕು. ಬಾಳೆ ಎಲೆ ಮೇಲೆ ಎಣ್ಣೆನ ಸವರಿ ತಟ್ಕೊಳ್ಳಿ, ಅಥವಾ ನಾವಿಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡಿದ್ದೀವಿ, ಅದನ್ನು ಕೂಡ ತೋರಿಸ್ತೀವಿ. ಒಂದು ರೌಂಡ್ ತಟ್ಟಿ ಮುಗಿದಾದ್ಮೇಲೆ ಲಟ್ಟಣಿಗೆಯಿಂದ ಹೀಗೆ ಮೆದುವಾಗಿ ಲಟ್ಟಿಸ್ತಾ ಹೋಗಿ. ಇದರಿಂದ ನಮಗೆ ಹೋಳಿಗೆಗಳು ತುಂಬ ತೆಳುವಾಗಿ ಕೂಡ ಬರುತ್ತೆ. ಈಗ ಬಟರ್ ಪೇಪರ್ ಮೇಲೆ ಮಾಡೋದನ್ನು ನೋಡಿ. ನಿಧಾನವಾಗಿ ಎಡ್ಜ್ನಲ್ಲಿ ಲಟ್ಟಿಸ್ತಾ ಹೋಗಬೇಕು. ಒಂದು ಕಡೆ ಸೈಡು ಹೆಂಚನ್ನು ಬಿಸಿ ಮಾಡೋಕೆ ಇಟ್ಕೊಂಬಿಡಿ. ಹೆಂಚು ಬಿಸಿಯಾಗಿದ್ದ ನಂತರ ಎಣ್ಣೆನ ಸವರಿ ಒಬ್ಬಟ್ಟನ್ನು ಅದ್ರ ಮೇಲೆ ಹಾಕ್ಕೋಬೇಕು. ಈ ರೀತಿ ಒಬ್ಬಟ್ಟಿನ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ಬೆಂದಿದೆ ಅಂತ ಅಂದಮೇಲೆ ಮಡಚಿ ಹಾಕಬೇಕು. ಎರಡೂ ಭಾಗದಲ್ಲಿ ಎಣ್ಣೆನ ಸವರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಒಬ್ಬಟ್ಟು. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. Thank you for watching. Bye bye.